ಇವತ್ತು ಮಂಡೇ ಭಾರತದ ಸ್ಟಾಕ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಫ್ಲ್ಯಾಟ್ ಇತ್ತಂತ ನಾವು ಅನ್ಬೋದ. ನಿಫ್ಟಿ ಆಗಲಿ ಸೆನ್ಸೆಕ್ಸ್ ಆಗಲಿ ಬ್ಯಾಂಕ್ ನಿಫ್ಟಿ ಆಗಲಿ ಏರಿಲ್ಲನು ಬಿದ್ದಿಲ್ಲನು. ನೋಡ್ಬೋದು ನೀವು ಸೆನ್ಸೆಕ್ಸ್ ಇವತ್ತು ನಾವು ಪರಿಸ್ಥಿತಿ ನೋಡ್ರೆ 0.06% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ನಿಫ್ಟಿ 0.05% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಮತ್ತು ನಿಫ್ಟಿ ನೆಕ್ಸ್ಟ್ 50 0.09% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಮಿಡ್ ಕ್ಯಾಪ್ 150 ಇಂಡೆಕ್ಸ್ 0.46% ಏರಿ ಕ್ಲೋಸಿಂಗ್ ಕೊಟ್ಟೈತಿ. ಸ್ಮಾಲ್ ಕ್ಯಾಪ್ 250 ಇಂಡೆಕ್ಸ್ 0.06% ನೆಗೆಟಿವ್ ಐತಿ. ಅದೇ ಥರ ನಾವು ಬ್ಯಾಂಕ್ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡ್ರೆ ಬ್ಯಾಂಕ್ ನಿಫ್ಟಿ 0.10% ಕುಸಿದು ಇವತ್ತು ಕ್ಲೋಸಿಂಗ್ ಕೊಟ್ಟೈತಿ. ಅದ ಕಾರಣ ಇವತ್ತು ಮಾರ್ಕೆಟ್ನಾಗ ಹೆಚ್ಚು ಮೊಮೆಂಟಮ್ ಇಲ್ಲ ಇತ್ತು, ಫ್ಲ್ಯಾಟ್ ಏನೋ ಇತ್ತಂತ ನಾವು ಅನ್ಬೋದ. ಮತ್ತು ನಾವು ಏನು ಸೆಕ್ಟರಲ್ ಪರ್ಫಾರ್ಮೆನ್ಸ್ ಐತಿ ಅದನ್ನು ನೋಡ್ಬೋದು ನೀವು. ನಿಫ್ಟಿ ಕನ್ಸ್ಯೂಮರ್ ಡ್ಯೂರೇಬಲ್ಸ್ದಾಗ 0.38% ಇವತ್ತು ಪಾಸಿಟಿವ್ ಇತ್ತು. ನಿಫ್ಟಿ ಐತಿ 0.27% ಪಾಸಿಟಿವ್ ಐತಿ. ಆಟೋ 0.09% ನೆಗೆಟಿವ್ ಐತಿ. ಕನ್ಸಪ್ಷನ್ 0.26% ಪಾಸಿಟಿವ್ ಐತಿ. ಡಿಫೆನ್ಸ್ 0.99 ಅಂತಂದ್ರೆ 1% ನೆಗೆಟಿವ್ ಐತಿ. ಮತ್ತು ಬ್ಯಾಂಕ್ ನಿಫ್ಟಿ 0.10% ನೆಗೆಟಿವ್ ಐತಿ. FMCG 0.14% ನೆಗೆಟಿವ್ ಐತಿ. ಫಾರ್ಮಾ 0.23% ನೆಗೆಟಿವ್ ಐತಿ. ರಿಯಾಲಿಟಿ 1.35% ಪಾಸಿಟಿವ್ ಐತಿ. ಮೆಟಲ್ 0.28% ಪಾಸಿಟಿವ್ ಐತಿ. ಮತ್ತು CPSE 0.18% ನೆಗೆಟಿವ್ ಐತಿ. ಮತ್ತು ನಾವು ಗ್ಲೋಬಲ್ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡ್ರೆ US ಒಂದು ಮಾರ್ಕೆಟ್ ಪಾಸಿಟಿವ್ನ ಇದ್ದು ರೀ. ಮತ್ತು ಯುರೋಪಿಯನ್ ಮಾರ್ಕೆಟ್ದಾಗ ಮಿಕ್ಸ್ ರಿಯಾಕ್ಷನ್ ಇತ್ತು. ಮತ್ತು ಜಪಾನ್ ಮಾರ್ಕೆಟ್ 2%ಗಿಂತ ಹೆಚ್ಚು ಏರ್ ಕ್ಲೋಸಿಂಗ್ ಕೊಟ್ಟೈತಿ. ಮತ್ತು ಚೀನಾ ಮಾರ್ಕೆಟ್ ಮತ್ತು ಹ್ಯಾನ್ಸಂಗ್ ಅವೆಲ್ಲನೂ ಸಹ ಪಾಸಿಟಿವ್ನೇ ಇದ್ದು. ಅದ ಕಾರಣ ಗ್ಲೋಬಲ್ ಮಾರ್ಕೆಟ್ದಾಗೂ ಮಿಕ್ಸ್ ರಿಯಾಕ್ಷನ್ ಇತ್ತು. ಮತ್ತು ಯುರೋಪಿಯನ್ ಮಾರ್ಕೆಟ್ದಾಗ ಕೆಲವೊಂದು ಇಂಡೆಕ್ಸ್ ಏರಿದಾವ, ಬಟ್ ಅವು ಸಹ ಭಾರತದ ದರ ಸ್ವಲ್ಪನೇ ಏರಿದಾವಂತ ನಾವು ಅನ್ಬೋದು. ಅದ ಕಾರಣ ಗ್ಲೋಬಲ್ ಮಾರ್ಕೆಟ್ದಾಗೂ ಅಂಥ ಏನು ದೊಡ್ಡ ಸುದ್ದಿ ಇಲ್ಲಾಗಿತ್ತು, ಒಮ್ಮೆ ಮಾರ್ಕೆಟ್ ಏರಾಕ ಅಥವಾ ಕುಸಿಯಾಕ. ಅದ ಕಾರಣ ಅವು ಸಹ ಫ್ಲ್ಯಾಟನೇ ಇದ್ದಾವಂತ ನಾವು ಅನ್ಬೋದು. ಇದೆಲ್ಲ ಇವತ್ತಿನ ಮಾರ್ಕೆಟದ ಪರಿಸ್ಥಿತಿ. ಬಟ್ ಎಕ್ಸ್ಪರ್ಟ್ಗಳು ಏನು ಜೆಫ್ರೀಸ್ ಅದು ಅಂತೇವೆ ಎಕ್ಸ್ಪರ್ಟ್ಗಳು, ಅವ್ರದ್ದು ಕೆಲವೊಂದು ಒಳ್ಳೆ ಸುದ್ದಿಗಳು ಬಂದಾವ. ಅವ್ರು ಕೆಲವೊಂದು ರಿಪೋರ್ಟ್ಸ್ಗಳನ್ನು ಬಿಟ್ಟಾರ, ಪಾಸಿಟಿವ್ ರಿಪೋರ್ಟ್ಸ್ಗಳು ಬಿಟ್ಟಾರ. ಅದ ಕಾರಣ ಆ ರಿಪೋರ್ಟ್ ಬಗ್ಗೆನೂ ಈಗ ಸರಳವಾಗಿ ಡೀಟೇಲ್ದಾಗ ನಾವು ತಿಳ್ಕೊಳ್ಳೋಣ. ಇದನ್ನು ತಿಳ್ಕೊಂಡ್ರೆ ಅಂತಂದ್ರೆ ನಿಮಗೂ ಇಂಥ ಮಾರ್ಕೆಟ್ದಾಗ ಧೈರ್ಯ ಬರ್ತೈತಿ. ಒಂದೇ ಮೇನ್ ಅವ್ರ ರಿಪೋರ್ಟ್ನ ಮೇನ್ ಏನೈತೆ ಅಂತಂದ್ರೆ ಭಾರತದ ಸ್ಟಾಕ್ ಮಾರ್ಕೆಟ್ದಾಗ ಅವರ ಮೊದಲಿನಕ್ಕಿಂತ ಈಗ ಮತ್ತೆ ಸ್ವಲ್ಪ ಪಾಸಿಟಿವ್ ಆಗಿದ್ದಾರೆ. ಅದ ಕಾರಣ ಇದನ್ನು ನಾವು ಒಳ್ಳೇದು ಅನ್ಬೋದಾ. ಮತ್ತು ಅವ್ರು ಎದಕ್ಕೆ ಪಾಸಿಟಿವ್ ಆಗಿದ್ದಾರೆ ಅನ್ನೋಕೆ ಮೇನ್ ಕಾರಣ ಏನಂತಂದ್ರೆ ಬ್ಯಾಂಕ್ಗಳದ ಕ್ರೆಡಿಟ್ ಗ್ರೋತ್ ಭಾಳ ಒಳ್ಳೇದಾಗತೈತಿ. ಭಾರತದಾಗ ಭಾಳ ಜನರು ಭಾಳ ಸಾಲವನ್ನು ತೊಗೊಳತ್ತಾರ. ಅದರಿಂದ ಬ್ಯಾಂಕ್ಗಳದ ಕ್ರೆಡಿಟ್ ಗ್ರೋತ್ ಭಾಳ ಒಳ್ಳೇದಾಗೋದ್ರಿಂದನೂ ಭಾರತದ ಮಾರುಕಟ್ಟೆನಾಗ ಅವ್ರು ಪಾಸಿಟಿವ್ ಇದಾರೆ ಅಂತ ನಾವು ಅನ್ಬೋದ. ಮತ್ತೊಂದು ಏನಂತಂದ್ರೆ ಗ್ಲೋಬಲ್ ಮಾರ್ಕೆಟ್ ಅನ್ನ ಕಂಪೇರ್ ಮಾಡ್ರೆ ಭಾರತದ ಮಾರುಕಟ್ಟೆ ಈಗ ಅಂಡರ್ ವ್ಯಾಲ್ಯೂಡ್ ಐತಂತ ನಾವು ಅನ್ಬೋದ. ಭಾಳನು ಅಂಡರ್ ವ್ಯಾಲ್ಯೂಡ್ ಇಲ್ಲ, ಬಟ್ ಬೇರೆ ದೇಶದ ಮಾರುಕಟ್ಟೆಯನ್ನ ಕಂಪೇರ್ ಮಾಡ್ರೂ ಭಾರತದ ಮಾರುಕಟ್ಟೆ ಅಂಡರ್ ವ್ಯಾಲ್ಯೂಡ್ ಇರೋ ಕಾರಣದಿಂದನೂ ಅವರ ಭಾರತದ ಮ್ಯಾಗ ಈಗ ಸ್ವಲ್ಪ ಬುಲ್ಲಿಶ್ ಆಗಿದ್ದಾರೆ ಅಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರೆ ಏನು RBI ಕೆಲವೊಂದು ಡಿಸಿಷನ್ ಅನ್ನ ತೊಗೊಳತೈತಿ, ಏನ್ ನಿರ್ಧಾರವನ್ನ ತೊಗೊಳತೈತಿ, ಅದರಿಂದ ರುಪೀಸ್ಗೆ ಏನ್ ಸಪೋರ್ಟ್ ಸಿಗತೈತಿ. ರುಪೀಸ್ ಪರ್ ಡಾಲರ್ 100 ರೂಪಾಯಿ ಟಚ್ ಆಗ್ಬೋದೇನೋ ಅನ್ನತಿದ್ದು, ಅದ ಟಚ್ ಆವತ್ತ. ಯಾಕಂದ್ರೆ RBI ಆ ತರ ಕೆಲಸ ಮಾಡತೈತಿ. ಅವೆಲ್ಲ RBIದು ಪಾಲಿಸಿಗಳನ್ನ ನೋಡಿನೂ ಸಹ ಭಾರತದ ಮಾರುಕಟ್ಟೆ ಮ್ಯಾಗ ಜೆಫ್ರೀಸ್ ಮತ್ತು ದೊಡ್ಡ ದೊಡ್ಡ ಕಂಪ್ನಿಗಳು ಪಾಸಿಟಿವ್ ಆಗತ್ತವಂತ ನಾವು ಅನ್ಬೋದ. ಮತ್ತೊಂದನೇ ಏನಂತಂದ್ರ ಏನ್ FIs ಸೆಲ್ಲಿಂಗ್ ಇತ್ತ ಭಾರತದ ಮಾರುಕಟ್ಟೆನ್ಯಾಗ. FIs ಕಂಟಿನ್ಯೂ ಸೆಲ್ಲಿಂಗ್ ಮಾಡತ್ತಿರ, ಬಟ್ ಜುಲೈ ತಿಂಗಳನ್ಯಾಗ FIs ಸ್ವಲ್ಪ ಬಾಯಿಂಗ್ ಬಂದೈತಿ. ಅದನ್ನ ನಾನು ನೋಡ್ಯವ್ರ ಮತ್ತು ಭಾರತದ ಮಾರುಕಟ್ಟೆ ಮ್ಯಾಗ ಬುಲ್ಲಿಶ್ ಆಗಿದಾರಂತ ನಾವು ಅನ್ಬೋದ. ಮತ್ತು FIs ಬಾಯಿಂಗ್ ಮತ್ತೆ ಎದಕ್ಕೆ ಬರತೈತೆ ಅಂತಂದ್ರೆ ಏನು ಕೊರಿಯಾ ಅಂತ ಮಾರ್ಕೆಟ್ದಾಗ ಏನು ಸೆಮಿ ಕಂಡಕ್ಟರ್ದು ಏನು ದೊಡ್ಡ ದೊಡ್ಡ ಕಂಪ್ನಿಗಳು ಇದಾವ ಅನ್ನೋ ಕಾರಣದಿಂದ ಆ ದೇಶದ ಮಾರುಕಟ್ಟೆನಾಗ ಏನು FIs ಹೂಡಿಕೆ ಮಾಡಿರ ಅಲ್ಲಿಂದ ಈಗ ಹಣವನ್ನು ತಕ್ಕೊಂಡು ಭಾರತದಾಗ ಮರಳಿ ಬರತ್ತಾರ ಅಂತಾನು ಅನ್ನತ್ತಾರ. ಅದ ಕಾರಣನೂ ಭಾರತದ ಮಾರುಕಟ್ಟೆ ಮ್ಯಾಗ ಈಗ ಅವರ ಪಾಸಿಟಿವ್ ಆಗತ್ತಾರ. ಅದ ಕಾರಣ ಅದ್ರ ಬಗ್ಗೆನೂ ನಿಮಗೆ ಗೊತ್ತಿರ್ಬೇಕ. ಅದ ಕಾರಣ ಮೇನ್ ಮಾರುಕಟ್ಟೆ ಪರಿಸ್ಥಿತಿ ಸದ್ಯ ಸರಿ ಇಲ್ಲ, ಅನ್ಸರ್ಟನಿಟಿ ಭಾಳ ಐತಿ. ಅಂಥದ್ರನ್ನ ಇಂಥ ಒಳ್ಳೆ ರಿಪೋರ್ಟ್ ಬಂದರೆ ಇದನ್ನು ನಾವು ಪಾಸಿಟಿವ್ನ ಅಂತ ನಾವು ಅನ್ಬೋದು. ಅದ ಕಾರಣ ಯಾವಾಗೂ ಮಾರ್ಕೆಟ್ ಅಂದರೆ ಇದೇ ಥರ ಇರ್ತೈತಿ ರೀ. ಸೈಕಲ್ಗಳ್ನ ಮೂವ್ ಆಗ್ತೈತಿ. ಏರಿದ್ರೆ ಏರಕ್ಕೆ ಸ್ಟಾರ್ಟ್ ಆಗ್ತೈತಿ, ಕುಸಿದ್ರೆ ಕುಸಿಯಕ್ಕೆ ಸ್ಟಾರ್ಟ್ ಆಗ್ತೈತಿ, ಸೈಡ್ ವೇ ಹೋದ್ರೆ ಸೈಡ್ ವೇ ಹೋಗಕ್ಕೆ ಸ್ಟಾರ್ಟ್ ಮಾಡ್ತೈತಿ. ಏರಿದ್ರೆ ಒಳ್ಳೇದ, ಕುಸಿದ್ರೂ ಒಳ್ಳೇದ, ಸೈಡ್ ವೇ ಇರ್ತೈತೆ ಅದು ಭಾಳ ಕೆಟ್ಟ. ಯಾಕಂದ್ರೆ ಇಲ್ಲಿ ಬಿಡೋದ್ ಮುಂದೆ ರೊಕ್ಕ ಆಗಂಗಿಲ್ಲ, ಇರೋದ್ ಮುಂದೆ ರೊಕ್ಕ ಆಗಂಗಿಲ್ಲ, ಬರೀ ಒಂದೇ ಲೆವೆಲ್ ಮ್ಯಾಗನ ಉಳಿತೈತಿ. ಬಟ್ ಇಂಥ ಸಮಯದಾಗ SIPನ ಒಂದು ಬ್ರಹ್ಮಾಸ್ತ್ರ ಅಂತ ನಮಗೆ ಎಕ್ಸ್ಪರ್ಟ್ಗಳು ತಿಳಿಸಿದ್ದಾರೆ. ಅದ ಕಾರಣ ಇಂಥ ಮಾರ್ಕೆಟ್ದಾಗ ಯಾರು SIP ಮಾಡಿ ಹೆಚ್ಚು ಯೂನಿಟ್ಗಳನ್ನು ಬಾಯ್ ಮಾಡಿ ಎವ್ರೇಜ್ ಅವ್ರಿಗೆ ಒಳ್ಳೇದು ಸಿಗ್ತೈತಿ, ಅವರ ಇಂಥ ಮಾರ್ಕೆಟ್ದಾಗಿಂದ ಲಾಂಗ್ ಟರ್ಮ್ನ ಹಣ ಮಾಡ್ತಾರಂತನೂ ನಮಗೆ ಇತಿಹಾಸ ತಿಳಿಸ್ತೈತಿ. ಎಕ್ಸ್ಪರ್ಟ್ಗಳು ನಮಗೆ ಹೇಳ್ತಾರಂತ ನಾವು ಅನ್ಬೋದ.
ಓವರಾಲ್ ಇದೈತಿ ಇವತ್ತಿನ ಈ ವಿಡಿಯೋನ ಎಲ್ಲ ಡೀಟೇಲ್ದಾಗ ನಿಮಗೆ ಗುರ್ತಾ ಇರ್ಬೋದು ಅಂತ ನನಗೆ ಅನಿಸ್ತೈತಿ. ನಿಮಗೇನು ಅನಿಸ್ತೈತೆ ಅಂತ ಕಮೆಂಟ್ ಸೆಕ್ಷನ್ನಾಗ ತಿಳಿಸ್ರಿ. ನಾಳೆ ನಮ್ಮ ಸ್ಟುಡಿಯೋದಿಂದನೇ ವಿಡಿಯೋಗಳು ಬರ್ತಾವೆ, ಅದ ಕಾರಣ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಹಿಂದಿನ ವಿಡಿಯೋಗಳನ್ನು ನೀವು ಹೋಗಿ ನೋಡ್ಬೋದಾ. ಇದೈತಿ ಇವತ್ತಿನ ವಿಡಿಯೋ. ಧನ್ಯವಾದಗಳು.